ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಿರುಗಿ ವಂಚನೆಯ ಕ್ಷೇತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಎಷ್ಟೋ ದೇವ ಮಕ್ಕಳು ಅವರು ಕ್ರಿಸ್ತನಲ್ಲಿ ನಾವು ಪರಿಪೂರ್ಣವಾಗಿರಬೇಕು ಎಂಬ ಆಶೆನೇ ಇರುವುದಿಲ್ಲ. ಅವರು ಸರ್ವೇಸಾಮಾನ್ಯವಾಗಿ ಅವರು ಬೈಬಲ್ ಓದುವುದು, ಪ್ರಾರ್ಥನೆ ಮಾಡುವುದು, ಚರ್ಚ್ಗೆ ಹೋಗುವುದು, ಇವೆಲ್ಲ ರೂಢಿಯಾದಂಥ ಪದ್ಧತಿಗಳನ್ನು ಬಹಳಷ್ಟು ಲಕ್ಷ್ಯ ಕೊಡ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಯೇಸುವಿನಂತೆ ಎಲ್ಲ ಕ್ಷೇತ್ರಗಳಲ್ಲಿ ಪರಿಪೂರ್ಣತೆಯನ್ನು ನಾವು ಧ್ಯಾನಿಸಬೇಕು, ಅವುಗಳಲ್ಲಿ ನಮ್ಮ ಜೀವಿತವನ್ನು ತೊಡಗಿಸ್ಕೊಳ್ಬೇಕನ್ನುವಂಥ ಈ ಆಶೆಯಿಂದ ಅನೇಕ ಜನರು ತುಂಬಲ್ಪಡುವುದಕ್ಕೆ ಕಷ್ಟ ನನ್ನ ಪ್ರೇರಣೆ. ಯಾಕಂದರೆ ಅವ್ರಿಗೆ ಈ ಲೋಕದಲ್ಲಿರುವಂಥ ಈ ವ್ಯವಹಾರಗಳ ಮೂಲಕವಾಗಿ ದೇವರ ಮಾರ್ಗ ಅದು ಅಲ್ಪವಾಗಿ ಕಂಡು ಬರುವುದನ್ನು ನಾವು ನೋಡ್ಕೋತೇವೆ, ಬಹಳಷ್ಟು ಕಠಿಣವಾಗಿ ಅಂದ್ಕೊಳ್ಳುವ ರೀತಿಯಲ್ಲಿ ನಾವು ನೋಡ್ಕೋತೇವೆ. ಆದರೆ ನಾನು ಈ ಬೆಳಗಿನ ಜಾವದಲ್ಲಿ ನಿಮಗೆ ಕರೆ ಕೊಡುವುದಕ್ಕೆ ಮನಸ್ಸು ಮಾಡ್ತೀನಿ. ಯಾರು ಕ್ರಿಸ್ತನಲ್ಲಿ ಇರ್ತಾರೋ ಅವರು ಆ ಪರಿಪೂರ್ಣತೆಗೆ ಅವರು ತಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯ ನಮ್ಗೆ ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ. ಕೊಲೊಸ್ಸೆದವರು ಬರೆದ ಪತ್ರಿಕೆ 1ನೇ ಅಧ್ಯಾಯದ 28ನೇ ವಚನವನ್ನು ನಾವು ನೋಡುವಾಗ, ಕ್ರಿಸ್ತನು ನಿಮ್ಮಲ್ಲಿದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ, ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನ ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ನೋಡ್ರಿ, ಕ್ರಿಸ್ತನಲ್ಲಿ ಪ್ರವೀಣರಾಗಿರ್ತಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನೇರವಾಗಿ ಹೇಳುತ್ತೆ. ಸೊ ನಾವು ಪ್ರತಿನಿತ್ಯ ಕ್ರಿಸ್ತನೊಳಗೆ ಜೀವಿಸುತ್ತಾ ಆತನ ಜೀವ ನಮ್ಮಲ್ಲಿ ವಾಸ ಮಾಡುತ್ತಾ ಶಿಲುಬೆಯನ್ನು ಹೊರುತ್ತಾ ಹೋಗುವಾಗ ಮಾತ್ರವೇ ನಾವು ಕ್ರಿಸ್ತನಲ್ಲಿ ಪರಿಪೂರ್ಣವಾದಂಥ ಒಂದು ಜೀವಿತವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲವಾಗಿದ್ರೆ ನಾವು ಲೋಕದ ರೀತಿಯಲ್ಲಿ ಬಾಲಬೋಧನೆಯ ರೀತಿಯಲ್ಲಿ ಅವುಗಳನ್ನು ಅನುಸರಿಸುತ್ತಾ ದೇವರ ಮುಂದೆ ಅಸಾಧ್ಯ ಅನ್ನುವಂಥ ರೀತಿಯಲ್ಲಿ ಇರ್ತೇವೆ ಪ್ರೇರ್. ನೀವು ಅದೇ ಕೊಲೊಸ್ಸೆದವರು ಬರೆದ ಪತ್ರಿಕೆ 2ನೇ ಅಧ್ಯಾಯದ 8ನೇ ವಚನದಿಂದ ನಾವು ನೋಡುವಾಗ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸಕರವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರವಾಗಿರ್ರಿ, ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ವಾಸ ಮಾಡುತ್ತದೆ. ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿ ಕ್ರಿಸ್ತನಲ್ಲಿ ವಾಸ ಮಾಡ್ತಾನೆ, ಅವನು ಸರ್ವ ಸಂಪೂರ್ಣತೆಗೆ ಜೀವಿಸುವುದಕ್ಕೆ ಸಾಧ್ಯ. ಇಲ್ಲವಾಗಿದ್ದರೆ ಅವನಲ್ಲಿ ಕೇವಲ ಲೋಕದ ಬಾಲಬೋಧನೆಗಳು, ಮೋಸಕರವಾದ ತತ್ವಜ್ಞಾನ ಬೋಧನೆಗಳು ಇವುಗಳಲ್ಲಿ ನೆಲೆಗೊಂಡವನಾಗಿ ತನ್ನ ಜೀವಿತವನ್ನು ವಂಚನೆಯ ಕ್ಷೇತ್ರಕ್ಕೆ ಒಳಪಡಿಸ್ತಾನೆ. ಈ ಕಾರಣ ನಾವು ಎಚ್ಚರವಾಗಿದ್ದು ಯಾವ ಕ್ಷೇತ್ರಗಳಲ್ಲಿ ವಂಚನೆಗೆ ನಾವು ಒಳಪಟ್ಟಿದ್ದೇವೆ ಎಂಬುದಾಗಿ ಪರೀಕ್ಷಿಸಿಕೊಳ್ಳುತ್ತಾ ಸತ್ಯವನ್ನು ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿ ನಡೆಯುತ್ತಾ ನಮ್ಮ ಜೀವಿತವನ್ನು ಕಾಲ ಕಳೆಯುವುದಕ್ಕೆ ಮನಸ್ಸು ಮಾಡೋಣ. ಆ ರೀತಿಯಲ್ಲಾಗುವಂತೆ ಕರ್ತನೆ ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.